ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್. ಇವತ್ತು ನಾವು ಹಿಂದಿನ ಜನ್ಮದಲ್ಲಿ ಕೆಲವೊಂದು ಪಾಪಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಿರ್ತೇವೆ. ಅದಕ್ಕೆ ಕೆಲವೊಂದು ದುಷ್ಫಲಗಳು ಬರುತ್ತೆ. ಆ ದುಷ್ಫಲಗಳಿಗೆ ಈ ಜನ್ಮದಲ್ಲಿ ನಾವು ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೋದು ಅಂತ ನೋಡೋಣ. ನೋಡಿ, ಮನುಷ್ಯ ಅಂದಮೇಲೆ ಹಿಂದಿನ ಜನ್ಮದಲ್ಲೋ ಅಥವಾ ಇಂದಿನ ಜನ್ಮದಲ್ಲೋ ಕೆಲವೊಂದು ಅನ್ಯಾಯ, ಅಕ್ರಮ, ದೌರ್ಜನ್ಯ, ಮೋಸ, ಸುಲಿಗೆ, ವಂಚನೆ ಮುಂತಾದವುಗಳಿಂದ ಆತನಿಗೆ ದುಷ್ಫಲಗಳು ಅಂದರೆ ದುಷ್ಟ ಫಲಗಳು ಸಿಕ್ಕಿರುತ್ತೆ. ಆ ದುಷ್ಫಲಗಳಿಂದಾಗಿ ಅವನಿಗೆ ನೋವು, ನಿರಾಸೆ, ಸಂಕಟ, ಕಷ್ಟ, ಕಾರ್ಪಣ್ಯ, ದುಃಖ, ದಾರಿದ್ರ್ಯ, ರೋಗ, ರುಜಿನಾದಿಗಳು ಇಂಥವುಗಳನ್ನೆಲ್ಲ ಆತ ಅನುಭವಿಸಲೇಬೇಕಾಗುತ್ತೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ ಆಗಿರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಪರಿಹಾರ ಕ್ರಮಗಳು ನಮ್ಮಲ್ಲಿ ಆಚರಣೆಯಲ್ಲಿ ಇರುತ್ತೆ. ಆದರೆ ಮಾಡಿರ್ತಕ್ಕಂಥ ಅಪರಾಧಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ಅಂತಹ ಪ್ರಮಾದಗಳನ್ನು, ತಪ್ಪುಗಳನ್ನು ಮುಂದೆ ಮಾಡೋಲ್ಲ ಎನ್ನುವಂತಹ ದೃಢ ನಿಶ್ಚಯದಿಂದ ಈ ಪರಿಹಾರ ಕ್ರಮಗಳನ್ನು ಆಚರಿಸಿಕೊಂಡು ಪರಿಶುದ್ಧರಾಗಬೇಕು. ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ. ಈಗ ಪರಿಹಾರ ಕ್ರಮಗಳ ಬಗ್ಗೆ ನಾವು ಗಮನ ಹರಿಸೋಣ. ಪಾಯಿಂಟ್ ನಂಬರ್ 1, ನೊಂದವರಿಗೆ ಸಾಂತ್ವನವನ್ನು ಹೇಳಿ ಕೈಲಾದ ಸಹಾಯವನ್ನು ಮಾಡುವುದು. ಪಾಯಿಂಟ್ ನಂಬರ್ 2, ದೇವತಾ ಕಾರ್ಯಗಳನ್ನು ಮಾಡಿ ಪರಿಶುದ್ಧರಾಗುವುದು. ಪಾಯಿಂಟ್ ನಂಬರ್ 3, ದೀನರಿಗೆ, ಕಡುಬಡವರಿಗೆ, ಸಮಾಜ ಸೇವೆಗೆಂದೇ ಜೀವನ ಮುಡಿಪಾಗಿಟ್ಟಿರತಕ್ಕಂಥವರಿಗೆ, ಗುರು ಹಿರಿಯರಿಗೆ, ಬ್ರಾಹ್ಮಣರಿಗೆ ದಾನಾದಿಗಳನ್ನು ಕೊಡೋದು. ಪಾಯಿಂಟ್ ನಂಬರ್ 4, ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ಆ ನದಿಗಳು ಸೇರುವ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದು. ಉದಾಹರಣೆಗೆ ಈಗ ಕುಂಭಮೇಳ ನಡೀತಲ್ಲ, ಆ ರೀತಿ. ಪಾಯಿಂಟ್ ನಂಬರ್ 5, ವ್ರತಗಳು, ನಿಯಮಗಳನ್ನು ಆಚರಿಸಿ ನಾವು ಕಾಯ ವಾಚ ಮನಸ್ಸ ಪರಿಶುದ್ಧರಾಗಿರುವಂಥದ್ದು. ಪಾಯಿಂಟ್ ನಂಬರ್ 6, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಪಠನೆ, ಮಂತ್ರಗಳನ್ನು ಜಪ ಮಾಡುವುದು ಇತ್ಯಾದಿಗಳಲ್ಲೂ ಕೂಡ ಪರಿಹಾರ ಇದೆ. ಪಾಯಿಂಟ್ ನಂಬರ್ 7, ಯಂತ್ರ, ಮಂತ್ರ, ತಂತ್ರದ ಆಚರಣೆಗಳನ್ನು ಅನುಷ್ಠಾನಕ್ಕೆ ತರುವಂಥದ್ದು, ಅದನ್ನು ಆಚರಿಸುವಂಥದ್ದು. ಪಾಯಿಂಟ್ ನಂಬರ್ 8, ಹೋಮ, ಹವನ, ಯಜ್ಞ ಯಾಗಾದಿಗಳನ್ನು ಆಚರಿಸುವಂಥದ್ದು. ಪಾಯಿಂಟ್ ನಂಬರ್ 9, ಗೋದಾನ, ಭೂದಾನ, ಅನ್ನದಾನ, ಜಲದಾನ ಮುಂತಾದ ದಾನಗಳನ್ನು ಸತ್ಪಾತ್ರರಿಗೆ, ಅದು ಯಾರಿಗೆ ಸೇರಬೇಕೋ ಅದು ಒಳ್ಳೆಯವರಿಗೆ ಸೇರಬೇಕು. ಹಾಗಾಗಿ ಸತ್ಪಾತ್ರರು ಆದಷ್ಟು ಸಜ್ಜನರಿಗೆ ಅದನ್ನು ನೀಡಿ. ಪಾಯಿಂಟ್ ನಂಬರ್ 10, ಉಪವಾಸ, ವನವಾಸ, ಏಕಾಂತವಾಸ, ಮೌನವ್ರತ, ಏಕಭುಕ್ತವ್ರತ, ನಕ್ತವ್ರತ ಇತ್ಯಾದಿ ವ್ರತಗಳೆಲ್ಲ ಇದೆ. ಅದನ್ನು ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಬೋದು. ಹೀಗೆಲ್ಲ ಮಾಡೋದರಿಂದ ನಾವು ಈ ಹಿಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ಮಾಡಿರತಕ್ಕಂತಹ ನಮ್ಮ ಕೆಟ್ಟ ಕರ್ಮಗಳಿಂದ ಬಂದಿರತಕ್ಕಂತಹ ದುಷ್ಫಲಗಳನ್ನು ನಾವು ಖಂಡಿತವಾಗಿ ನಿವಾರಣೆ ಮಾಡಿಕೊಳ್ಬೋದು. ಆದಷ್ಟು ಇಷ್ಟು ಪಾಯಿಂಟ್ಗಳಲ್ಲಿ ಯಾವುದನ್ನು ನಿಮಗೆ ಆಚರಣೆ ಮಾಡಲಿಕ್ಕೆ ಯೋಗ್ಯವೋ ಅದನ್ನು ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದಾರಿದ್ರ್ಯಗಳನ್ನು, ನಿಮ್ಮ ಪೂರ್ವ ಕರ್ಮಾರ್ಜಿತ ದುಷ್ಫಲಗಳನ್ನು ನೀವು ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ರಾಮ್.